ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತು ಎಲ್ಲಿದ್ದೀವಿ ಅಂದರೆ ವೆಲ್ಡನ್ ಮೋಟರ್ಸಲ್ಲಿ ಬಂದಿದ್ದೀವಿ, ಗಾಡಿಯಲ್ಲೇ ಇದ್ದೀವಿ. ಸೊ ಏನಕ್ಕೆ ವೆಲ್ಡನ್ ಮೋಟರ್ಸಲ್ಲಿ ಬಂದಿದ್ದೀನಿ, ಏನಕ್ಕೆ ಮೆಕ್ಯಾನಿಕ್ ಹತ್ರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ, ಅದಕ್ಕೆ ಮುಂಚೆ ಇವಾಗ ನಿಮ್ಗೆ ತೋರಿಸಿರೋ ಗಾಡಿ, ಈ ಗಾಡಿನ ನೋಡಿದ್ರೆ ನಿಮಗೂ ಶಾಕ್ ಆಗುತ್ತೆ. ನೀವೇನೋ ನಿಮ್ಮ ಲೈಫ್ ಫಾದರ್ ಹತ್ರ ಇಲ್ಲ ನಿಮ್ಮ ಫ್ಯಾಮಿಲಿ ಹತ್ರ ಯಾರ ಹತ್ರನೂ ಈ ಗಾಡಿ ಇದ್ದಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ದಿಸ್ ವೆಹಿಕಲ್ ಗೈಸ್. ಎಸ್, ಯಾವ ಗಾಡಿ ಅಂತ ಹೇಳ್ಬಿಟ್ಟು ಈಗ ತೋರಿಸ್ತೀನಿ ಬನ್ನಿ ಗೈಸ್. ಇದು ನೋಡಿದ್ರಲ್ಲ, HM ಹಿಂದೂಸ್ತಾನ್ ಮೋಟರ್ಸ್ ಗಾಡಿ ಅವ್ರದ್ದು ಅಂಬಾಸೆಡರ್. ಏನಿದೆ ಗೈಸ್ ಗಾಡಿ ಅಂದರೆ ಈ ಥರ ಗಾಡಿ. ಆ ಟೈಮಲ್ಲೂ ಹೆವಿಯಾಗಿ ಇಟ್ಕೊಂಡಿದ್ರು. ಸ್ಟಾಕ್ ವೀಲ್ಸ್ಗಳಿದೆ, ಸೈಡ್ ಪೋರ್ಷನ್ನೇ ಅಲ್ಟಿಮೇಟ್ ಆಗಿದೆ. ಲಾಂಗ್ ಟೈಮ್ ವಿಶ್ ಇದೊಂದು ತಗೋಣ ಒಂದಿನ. ಚೆನ್ನಾಗಿದೆ ಗಾಡಿ ಅಲ್ವಾ? ಏನಿದೆ, ಇದು 2000 ಮಾಡಲ್ ಗಾಡಿ. ಬಟ್ ಬನ್ನಿ ಇಂಟೀರಿಯರ್ ನೋಡೋಣ ಹೆಂಗಿದೆ ಅಂತ. ಓಪನ್ ಮಾಡಿದಂಗೆ ನಮಗೆ ಅನಲಾಗ್ ಬರುತ್ತೆ, ಪೆಟ್ರೋಲ್ದು, ಹೀಟಿಂಗ್ದು ಮತ್ತು ಸ್ಪೀಡೋಮೀಟ್ರು. ನಿಮಗೆ ನಾರ್ಮಲ್ ಇದು ಸಿಸ್ಟಮ್ ಸಿಗುತ್ತೆ. ಇದು AC ಕೂಲಿಂಗ್ ಕೊಡುತ್ತೆ. ಇಲ್ಲಿ ನಿಮಗೆ ಬಾನೆಟ್ ಓಪನ್ ಮಾಡೋಕ್ಕೆ ಹೆಡ್ಲೈಟ್, ಐ ಬೀಮು ಮತ್ತು ಗೇರ್ ಬಾಕ್ಸು, ಹ್ಯಾಂಡ್ ಬ್ರೇಕು. ನಾರ್ಮಲ್ ಇದೊಂದು ಲಕ್ಸುರಿಯಸ್ ಕಾರ್ ಫಾರ್ ಅವಾಗೆಲ್ಲ ಬಂದ್ಬಿಟ್ಟು ನಮ್ಮ PM, ವೈಸ್ ಪ್ರೆಸಿಡೆಂಟ್ ಅವರೆಲ್ಲ ಈ ಗಾಡಿ ಅದೆಲ್ಲ ಓಡಾಡ್ತಾಯಿದ್ರು. ಏನಿದೆ ಗೈಸ್, ಈಗಲೂ ಇದೆ. HM ಮೋಟರ್ಸ್ ಅಂತ ಹಾಕಿದ್ದಾರೆ ನೋಡಿದ್ರೆ, ಹಿಂದೂಸ್ತಾನ್ ಮೋಟರ್ಸ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ. ಆ್ಯಂಡ್ ಹಿಂದೆ ಬಂದರೆ ನಿಮಗೆ ಹಿಂದೆ ಓಪನ್ ಮಾಡಬೇಕು. ಹಿಂದೆ ನೋಡಿದ್ರ ಬೆಂಚ್ ಸೀಟು. ಸೊ ಈ ಸೀಟ್ನ ಸ್ವಲ್ಪ ಮಾಡಿಫೈ ಮಾಡಿದರೆ ಬೆಂಚ್ ಸೀಟ್ ಬರುತ್ತೆ, ಬಕೆಟ್ ಸೀಟು. ಬಟ್ ಈಗ ಇದಕ್ಕೆ 2 ಸ್ಪ್ಲಿಟ್ ಸೀಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಆರ್ಮ್ ರೆಸ್ಟ್ ಬರುತ್ತೆ ಗೈಸ್. ಅಲ್ಟಿ ಮೇಲೆಲ್ಲ ನೋಡ್ತಾ ಇದ್ದೀರಾ. ಆ್ಯಂಡ್ ದೊಡ್ಡ ಬ್ಯಾಕ್ ಸೈಡ್ ಕೊಡುತ್ತೆ, ಅದು ನಮ್ಮ ಗಾಡಿಯಲ್ಲಿ ನಿಲ್ಕೊಂಡಿದೆ. ಆ್ಯಂಡ್ ಮುಂದೆ ನಿಮಗೆ ಅದೇ ಥರ ನೋಡಿದ್ರಾ ಏನಿದೆ ಗಾಡಿ. ಸೊ ನೋಡಿದ್ರಲ್ಲ ಗೈಸ್, ಎಸ್ HM ಗಾಡಿ, ಹಿಂದೂಸ್ತಾನ್ ಮೋಟರ್ಸ್ ಅವ್ರದ್ದು ಅಂಬಾಸೆಡರ್. ಒನ್ ಆಫ್ ದಿ ಲೆಜೆಂಡ್ರಿ ಕಾರ್ಸ್ ಅಂತ ಕರಿಬೋದು ಇಂಡಿಯನ್ ಮಾರ್ಕೆಟಲ್ಲಿ. ಫ್ರಮ್ 1960s ಇಂದ ಇವನ್ ಬಿಫೋರ್ ದ್ಯಾಟ್, ಅವಾಗಿಂದ ಟಿಲ್ 2010ವರೆಗೂ ಅಂತ ಕಾಣಿಸುತ್ತೆ. ದೇವರ್ ಎಕ್ಸಿಸ್ಟಿಂಗ್ ಇನ್ ಇಂಡಿಯನ್ ಮಾರ್ಕೆಟ್ಸ್. ಒಂದು ಒಳ್ಳೆ ಟಫ್ ಕಾಂಪಿಟೇಷನ್ ಕೊಡ್ತಾಯಿದ್ರು, ಎಸ್ಪೆಷಲಿ ಇನ್ ಪ್ಯಾಸೆಂಜರ್ ಮಾರ್ಕೆಟ್. ಈ ಗಾಡಿಯಲ್ಲಿ ಯಾರ ಹತ್ರಲ್ಲ ಈ ಗಾಡಿ ಇತ್ತು ಅಂದರೆ, ವಿ ಆ್ಯಡ್ ಆರ್ ಪ್ರೈಮ್ ಮಿನಿಸ್ಟರ್ ಹತ್ರ ಇತ್ತು, ಪ್ರೆಸಿಡೆಂಟ್ ಹತ್ರ, ವೈಸ್ ಪ್ರೆಸಿಡೆಂಟು, ಎಲ್ಲ ಪೊಲಿಟಿಷಿಯನ್ಸ್ ಹತ್ರನೂ ಈ ಗಾಡಿ ಇತ್ತು. ಒನ್ ಆಫ್ ದಿ ಬೆಸ್ಟ್ ಕಾರ್ ಅಂತ ಕರಿಬೋದು. ಈ ಇಂಡಿಯನ್ ಮರ್ಸಿಡೀಸ್ ಅಂತ ಕರಿಬೋದು ಈ ಗಾಡಿನ ಆ ಟೈಮಲ್ಲಿ ಇಂಡಿಯಾದಲ್ಲಿ. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಕಾರ್ಸ್. ಸೊ ಈ ಕಾರ್ನ ನಾನು ನಿಮಗೆ ತೋರ್ಸೋಣ ಅಂತ ಬಿಟ್ಟು ಮಾಡಿದೆ. ಸೊ ನಿಮಗೇನೋ ಈ ವಿಡಿಯೋ ಇಷ್ಟ ಆಗಿದೆ, ನಿಮಗೇನೋ ವಿಂಟೇಜ್ ಕಾರ್ಸ್ಗಳು ತುಂಬ ಇಷ್ಟ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಬಿಕಾಸ್ ಐ ಲವ್ ವಿಂಟೇಜ್ ಕಾರ್ಸ್, ಎಸ್ಪೆಷಲಿ 90s 80s 90ಸ್ದು ಟಿಲ್ 2014 ಬಂದಿರುವ ಗಾಡಿಗಳ ತನಕ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನಮ್ಮ ಸಫಾರಿನ ನಾನು ತೊಗೊಂಡೆ. ಬಿಕಾಸ್ ದಿಸ್ ಇಸ್ ಮೈ ಚೈಲ್ಡ್ಹುಡ್ ಡ್ರೀಮ್ಸ್. ಈ ಗಾಡಿನ ತೊಗೊಳ್ಬೇಕಂತ ಚೈಲ್ಡ್ಹುಡ್ಡಿಂದ ಥಿಂಕ್ ಮಾಡ್ತಾನೆ ಇದೆ, ಈ ಸಫಾರಿ ಡೈಕೋ ತೊಗೊಳ್ಬೇಕಂತ. ದೋ ಈ ಗಾಡಿಯಲ್ಲಿ ತುಂಬ ಮೆಕ್ಯಾನಿಕಲ್ ಇಶ್ಯೂಸ್ ಇದ್ರೇನು ಈ ಗಾಡಿ ಇಟ್ ಕೀಪ್ಸ್ ರನ್ನಿಂಗ್. ಸೊ ದಟ್ಸ್ ದ ಮೇನ್ ರೀಸನ್ ವೈ ಐ ಟುಕ್ ಡೈಕೋರ್. ಸೊ ಇದೇ ಥರ ತುಂಬ ವೀಡಿಯೋಸ್ನು ನಿಮಗೆ, ವಿಂಟೇಜ್ ವೀಡಿಯೋಸ್ಗಳು ನಾನು ಬರ್ತಾ ವೀಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಇನ್ನೊಂದು ಹೊಸ ವೀಡಿಯೋಲ್ಲಿ ಸಿಗೋಣ. ಅದುವರೆಗೂ ಪೀಸ್ ಔಟ್.